ನಮಸ್ಕಾರ, ಮತ್ತೊಮ್ಮೆ ಅನ್ಬೋಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನಂದಿ ಬೆಟ್ಟದಲ್ಲಿದ್ದೀವಿ. ನಂದಿ ಬೆಟ್ಟದ ಮೇಲಲ್ಲ, ನಂದಿ ಬೆಟ್ಟದ ಕೆಳಗಡೆ. ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಇಲ್ಲಿಂದ ಒಂದು 200 ಮೀಟರ್ಸ್ ಹೋದರೆ ಅಲ್ಲಿ ಬ್ಯಾರಿಕೇಡ್ ಹಾಕಿರ್ತಾರೆ. ಅಲ್ಲಿಂದ ನಿಮಗೆ ಎಂಟ್ರಿ ಟಿಕೆಟ್ ಏನೋ ಈಸ್ಕೊಂಡು ಕಳಿಸ್ತಾರೆ. ಸೊ ಆ ಜಾಗದಲ್ಲಿದ್ದೀವಿ. ಇಲ್ಲಿ ನಮ್ಮದು ಒಂದು ಹೊಸ ವೆಂಚರ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ವಿ, ವ್ಲಾಗ್ ಥರ ಮಾಡಿದ್ವಿ. ಸೊ ಎಲಿವೇಟ್ 1478 ರೆಸ್ಟೋ ಬಾರ್ ಅಂತ. ಸೊ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟು ಪ್ಲಸ್ ಬಾರ್ ಅಟ್ಯಾಚು. ಸೊ ಒಂದು ಒಳ್ಳೆ ಆ್ಯಂಬಿಯನ್ಸು, ಆರಾಮಾಗಿ ಕೂತ್ಕೊಂಡು AC ಡೈನಿಂಗ್ ಇದೆ, ಔಟ್ಡೋರ್ ಡೈನಿಂಗ್ ಇದೆ, ಎಲ್ಲಿ ಬೇಕಾದ್ರೂ ಆರಾಮಾಗಿ ಊಟ ಮಾಡ್ಬೋದು. ಸೊ ಈ ಜಾಗನ ವ್ಲಾಗಲ್ಲಿ ತೋರಿಸಿದ್ವಿ. ಇವತ್ತು ಏನೇನು ಫುಡ್ ಸಿಗುತ್ತೆ, ಸೊ ನಾವು ನಾರ್ಮಲಾಗಿ ಯಾವ ಥರ ವೀಡಿಯೋ ಮಾಡ್ತೀವಿ ಆ ಥರ ತೋರಿಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಇಲ್ಲಿ ರೂಮ್ಸ್ ಕೂಡ ಇದೆ. ಸೊ ರೂಮ್ಸ್ ಕೂಡ ಇದೆ. ಬಂದವರು ಇಲ್ಲಿ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಹೋಗಿ ಸನ್ರೈಸ್ ನೋಡಬೇಕು ಅಂದ್ಕೊತಾರಲ್ಲ, ಸೊ ಅವ್ರು ಬಂದು ಆರಾಮಾಗಿ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಹೋಗಿ ಸನ್ರೈಸ್ ನೋಡ್ಕೊಂಡು ಬರ್ಬೋದು. ಸೊ ಆ ಥರ ಇರ್ಬೋದು. ಅಥವಾ ಇಲ್ಲಿ ಹೋಗಿ ಸಾಯಂಕಾಲ ಸನ್ಸೆಟ್ ನೋಡಿರೋರು ಬಂದು ಮನೆಗೆ ಹೋಗ್ದಿರ ಸುಸ್ತಾಗಿದ್ರೆ ಇಲ್ಲಿ ಬಂದು ಆರಾಮಾಗಿ ರೆಸ್ಟ್ ಮಾಡ್ಬೋದು. ಸೊ ರೂಮ್ ಕೂಡ ಸರ್ವೀಸು ಕೊಡ್ತೀವಿ. ಸೊ ಈ ಜಾಗದ ಬಗ್ಗೆ ತುಂಬ ವೀಡಿಯೋಸ್ ಬರ್ತಾ ಇರುತ್ತೆ. ಯಾಕಂದರೆ ಎಲ್ಲ ಫಸ್ಟಿಂದ ಇಂಟ್ರೊಡ್ಯೂಸ್ ಮಾಡಬೇಕಲ್ಲ. ಸೊ ಅಲ್ಲಿ ನಮ್ಮ ರೆಸ್ಟೋರೆಂಟು ಕನಕಪುರ ರೋಡಲ್ಲಿ ಕರುನಾಡು ನಾಟಿ ಪಲಾವ್ ಏನಿದೆ ಅದರ ರೆಸಿಪಿನೇ ಇಲ್ಲೂ ನಾವು ಇಂಟ್ರೊಡ್ಯೂಸ್ ಮಾಡಿರೋದು. ಅಲ್ಲಿದ್ದು ಶೆಫ್ನೇ ಮೇಯ್ನ್ 4 ಜನ ಶೆಫ್ಸ್ ಇದ್ದರು, ಅದರಲ್ಲಿ ಇಬ್ಬರನ್ನ ಎತ್ತಿ ಇಲ್ಲಿ ಹಾಕಿದ್ದೀವಿ. ಸೊ ಅದರಿಂದ ಸಿಮಿಲರ್ ಟೇಸ್ಟ್ ಇರುತ್ತೆ, ಸಿಮಿಲರ್ ರೆಸಿಪಿ ಇರುತ್ತೆ. ಸೊ ಈಗ ಇನ್ನೊಂದೇನು ಅಂದರೆ ವೀಡಿಯೋ ಮಾಡ್ತಿರೋದು ಬ್ರೇಕ್ಫಾಸ್ಟ್ ಬಗ್ಗೆ. ಸೊ ಇವತ್ತಿನ ವೀಡಿಯೋ ಬಂದು ಬ್ರೇಕ್ಫಾಸ್ಟ್ ಬಗ್ಗೆ ಬರುತ್ತೆ. ಅರ್ಲಿ ಮಾರ್ನಿಂಗ್ ನಾನ್ ವೆಜ್ ಬ್ರೇಕ್ಫಾಸ್ಟ್ ಏನೇನು ಸಿಗುತ್ತೆ ನೋಡೋಣ ಬನ್ನಿ. ಬೆಳಗಿನ ಜಾವ 7 ಗಂಟೆಗೆ ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ಬಿರಿಯಾನಿ, ಕಾಲ್ ಸೂಪು, ಇಡ್ಲಿ, ಮಟನ್ ಚಾಪ್ಸ್, ಚಿಕನ್ ಚಾಪ್ಸ್ ಎಲ್ಲ ಸಿಗುತ್ತೆ. ಒಳಗೋಗಿ ತೋರಿಸೋಣ. ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದ್ಬಿಡ್ಬೋದು. ಸೊ ಈ ವಿಡಿಯೋದಲ್ಲಿ ಜಾಸ್ತಿ ಮಾತುಕತೆ ಇರುತ್ತೆ ಫುಡ್ ರಿವ್ಯೂಗಿಂತ. ಯಾಕಂದರೆ ನಮ್ಮದೇ ಹೋಟ್ಲ್ ಆಗಿರೋದ್ರಿಂದ ನಾವು ರಿವ್ಯೂ ಕೊಡೋದಿಲ್ಲ, ಇಂಟ್ರೊಡ್ಯೂಸ್ ಮಾಡ್ತೀವಿ ಅಷ್ಟೇ ಎಲ್ಲನೂ. ಬನ್ನಿ. ಸೊ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲೊಂದು ಸ್ಪೇಸ್ ಇದೆ. ಸೊ ಇಲ್ಲೊಂದು ಖಾಲಿ ಜಾಗ ಇದೆ, ಇದಕ್ಕೂ ಪ್ಲ್ಯಾನ್ ನಡೀತಾ ಇದೆ. ಪಾರ್ಕಿಂಗ್ ಎಲ್ಲ ಅಲ್ಲಿ ವಿಶಾಲವಾದ ಪಾರ್ಕಿಂಗ್ ಇದೆ ಈ ಕಡೆ. ಆಮೇಲೆ ಪಕ್ಕದಲ್ಲಿ ತುಂಬಾ ದೊಡ್ಡದಾದ ಪಾರ್ಕಿಂಗ್ ಇದೆ. ಅಲ್ಲೊಂದು ಪ್ಲ್ಯಾನ್ ನಡೀತಾ ಇದೆ. ಅಲ್ಲಿ ಕಾರೋ ಬಾರ್ ಅಂತ ಮಾಡ್ತಾಯಿದ್ದೀವಿ, ಕಾರ್ಗೇ ಫುಡ್ನ ಸರ್ವ್ ಮಾಡೋ ಥರ. ಸೊ ಅದು ಡ್ರೈವಿನ್ ರೆಸ್ಟೋರೆಂಟ್ ಟೈಪು. ಸೊ ಅದು ಇನ್ನೂ ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಇಲ್ಲೊಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇಲ್ಲೂ ಔಟ್ಡೋರ್ ಸೀಟಿಂಗ್ ಥರ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಮತ್ತು ಟೆಂಟ್ ಸ್ಟೇ ಥರ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಯಾಕಂದರೆ ಕ್ಯಾಂಪ್ ಫೈರ್ ಕೊಡ್ತೀವಿ ನಾವು. ಇಲ್ಲಿ ಚಳಿಗೆ ಸಾಯಂಕಾಲ ಹೊತ್ತು ಕ್ಯಾಂಪ್ ಫೈರ್ ಇಲ್ಲ ಅಂದರೆ ಆಗೋದೇ ಇಲ್ಲ ರಾತ್ರಿಗೆಲ್ಲ. ಸೊ ಆ ಸೈಡ್ ಹಿಂದೆ ರೂಮ್ಸ್ ಇದೆಯಲ್ಲ, ಅಲ್ಲೂ ಕ್ಯಾಂಪ್ ಫೈರ್ ಹಾಕ್ಕೊಡ್ತೀವಿ. ಮತ್ತು ಇಲ್ಲೂ ಹಾಕೋ ಪ್ಲ್ಯಾನ್ಸ್ ಇದೆ. ಸೊ ಅದೆಲ್ಲ ನಿಧಾನಕ್ಕೆ ಮಾಡೋಣ ಅಂತ. ಯಾಕೆ ಸ್ಟಾರ್ಟ್ ಆಗಿ ಇನ್ನೂ 3 ದಿನ ಆಗಿರೋದು. ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿ 3 ಡೇಸ್ ಆಗಿದೆ ಅಷ್ಟೇ. ಸೊ ಅಕಸ್ಮಾತ್ ಏನಾದರೂ ಬಂದು ಬೇಕು ಅಂದರೆ ವೀಡಿಯೋ ನೋಡ್ಕೊಂಬಂದು ನಮ್ಮ ಕ್ಯಾಂಪ್ ಫೈರ್ ಹಾಕ್ಕೊಡಿ ಅಂದರೆ ಬೆಳಗ್ಗೆ ಬರ್ತೀರಾ. ಸೊ ಬಿಸಿಲಿರುತ್ತೆ, ಚಳಿ ಇದ್ದಾಗ ಬೇಕು ಅಂದರೆ ಸಾಯಂಕಾಲ ಬರೋರು ಬೇಕು ಅಂದರೆ ಮಾಡ್ಕೊಡ್ತೀವಿ. ಸೊ ಇವಾಗಲೂ ಮಾಡ್ಕೊಡ್ತೀವಿ. ಸೊ ಈಗ ಅಲ್ಲೋಗ್ಬಿಡೋಣ ಆ ಕಡೆ. ಸೊ ಇನ್ನು ಸ್ವಲ್ಪ ಒಳಗಡೆ ಬಂದಮೇಲೆ ಇಲ್ಲಿ ಸೀಟಿಂಗ್, ಔಟ್ಡೋರ್ ಸೀಟಿಂಗು. ಸೊ 21 ಟೇಬಲ್ ಇದೆ, ವಿಶಾಲವಾದ ಸೀಟಿಂಗು. ಇದು ಔಟ್ಡೋರು. ಆಮೇಲೆ ಇನ್ನೊಂದು ಅಲ್ಲಿ ಗ್ಲಾಸ್ ಕಾಣಿಸ್ತಾ ಇದೆಯಲ್ಲ, ಅದರೊಳಗಡೆ ಬಂದ್ಬಿಟ್ಟು AC. ಸೊ ಅಲ್ಲಿ ಒಂದು 4 ಟೇಬಲ್ ಇದೆ. ಸೊ ಯಾರಾದರೂ ಒಳಗಡೆ ಕೂತ್ಕೊಬೇಕು, ಫ್ಯಾಮಿಲಿ ಏನೋ ಬಂದು ಸಪ್ರೇಟಾಗಿ ಜಾಗ ಬೇಕು ಅಂದರೆ ಆರಾಮಾಗಿ ಅಲ್ಲೂ ಕೂಡ ಕೂತ್ಕೊಬೋದು. ಇದಾದಮೇಲೆ ಇದ್ದ ಕಡೆ 9 ರೂಮ್ ಇದೆ, 9 ರೂಮ್ಸ್ ಇದೆ. ಕೂಡ ರೂಮ್ಗೂ ಕೂಡ ಫುಡ್ಡು ಅಥವಾ ಏನು ಡ್ರಿಂಕ್ಸು ಏನು ಬೇಕು ಅದು ಅಲ್ಲೂ ಕೂಡ ಸರ್ವಿಸ್ ಕೊಡ್ತೀವಿ. ಆಮೇಲೆ ಈ ಕಡೆ ನೋಡಿರ್ಬೋದು ಒಂದು ದೊಡ್ಡದಾದ ವಾಟರ್ ಫಾಲ್ ಇದೆ. ಸೊ ಆಮೇಲೆ ಒಂದು ದೊಡ್ಡದಾದ ಪಾಂಡ್ ಇದೆ. ಈಗ ಇನ್ನೂ ಹೊಸದಾಗೆಲ್ಲ ರೆಡಿ ಮಾಡ್ತಾ ಇರೋದ್ರಿಂದ ಈಗ ಫಿಶಸ್ ಎಲ್ಲ ಬಿಡ್ತೀವಿ, ಮೀನೆಲ್ಲ ಬಿಟ್ಟು ಅದೆಲ್ಲ ನೀಟಾಗಿ ರೆಡಿ ಆಗುತ್ತೆ. ಆಮೇಲೆ ಆಮೆಗಳು ಬಿಡೋಣ ಅಂತಿದ್ದೀವಿ, ಮಕ್ಕಳಿಗೆಲ್ಲ ಇಷ್ಟ ಅಂತ. ಸೊ ಬಿಡಬೇಕಾ ಬೇಡವಾ ಅನ್ನೋದು ನೀವು ಕಮೆಂಟ್ ಮಾಡಿ, ನೀವೇನು ಹೇಳ್ತೀರೋ ಆ ಥರ ಮಾಡ್ತೀವಿ. ಫಿಶ್ ಅಂತೂ ಬಿಡ್ತೀವಿ, ಒಂದಷ್ಟು ಫಿಶು, ಕೋಯಿ ಫಿಶು ಅವೆಲ್ಲ ಬಿಡೋ ಪ್ಲ್ಯಾನ್ಸ್ ಇದೆ. ಆಮೇಲೆ ಇನ್ನೇನು ಹೇಳಬೇಕು ಅಂದರೆ ಇನ್ನೊಂದು ಮೈನಾಗಿ ಬಂದು ಕಾಂಬೋಗಳು ಇಲ್ಲಿ ತುಂಬ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ನಮ್ಮ ಹೋಟೆಲ್ ಅಲ್ಲಿ ಏನೇನಿತ್ತು ಕಾಂಬೋಸು ಅವೆಲ್ಲ ಕಾಂಬೋಸ್ ಇಲ್ಲಿರುತ್ತೆ. ಅದು ಬಿಟ್ಟು ಸ್ಪೆಷಲ್ಲಾಗಿ ಇಲ್ಲಿ ಬೈಕರ್ಸ್ ಕಾಂಬೋ ಅಂತ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಎಲಿವೇಟ್ಸ್ BBC ಅಂತ, ಬೈಕರ್ಸ್ ಬ್ರೇಕ್ಫಾಸ್ಟ್ ಕಾಂಬೋ ಅಂತ. ಅದರಲ್ಲಿ ಸೊ ನಾರ್ಮಲಾಗಿ ಏನು ಸಿಗುತ್ತೆ ಅದಕ್ಕಿಂತ ಒಂದು ಸ್ಟಾರ್ಟರ್ ಎಕ್ಸ್ಟ್ರಾ ಇರುತ್ತೆ. ಅದೇನು ಅಂತ ಆಮೇಲೆ ತೋರಿಸ್ತೀನಿ. ಸೊ ಇದು ಬಂದು ಬೈಕರ್ ಗ್ಯಾಂಗು, ಯಾರು ಬೈಕಿಂಗಲ್ಲಿ ತುಂಬ ಆಸಕ್ತಿ ಇರುತ್ತೆ, ಸೊ ಗುಂಪಲ್ಲಿ ರೈಡ್ ಹೋಗ್ತಾ ಇರ್ತೀರಾ ಅವ್ರಿಗೆ ಅಂತಲೇ ಮಾಡಿರೋ ಕಾಂಬೋ. ಈ ಕಡೆ ಬಂದಾಗ ನಿಮ್ಮ ಗುಂಪಲ್ಲಿ ಇಲ್ಲಿ ಬಂದುಬಿಟ್ಟು ವೀಡಿಯೋ ನೋಡ್ಕೊಂಬಂದ್ವಿ ಬೈಕರ್ಸ್ ಕಾಂಬೋ ಅಂದರೆ ನಿಮಗೆ ಆ ಕಾಂಬೋ ಸಿಗುತ್ತೆ. ಸೊ ಈಗ ಹೋಗೋಣ, ಎಲ್ಲ ಫುಡ್ಡೆಲ್ಲ ತರಿಸ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ತೋರಿಸ್ತೀನಿ ಏನೇನು ಸಿಗುತ್ತೆ ಅಂತ. ಬನ್ನಿ, ಹೋಗಿ ಕಿಚನ್ಗೆ ಹೋಗ್ಬಿಟ್ಟು ಆರ್ಡ್ರ್ ಮಾಡಿ ಬರ್ತೀನಿ. ಫುಲ್ ಫ್ಲೆಡ್ಜಾಗೆ ಪಬ್ಲಿಕ್ಗೆ ಓಪನ್ ಆಗೋಕ್ಕೆ ಮುಂಚೆ ನಾವೇ ಫಸ್ಟ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ
ನಂದಿ ಬೆಟ್ಟದಲ್ಲಿ ಅಥೆಂಟಿಕ್ ನಾಟಿ ತಿಂಡಿ, ನಾಟಿ ಬ್ರೇಕ್ಫಾಸ್ಟು ಏನೇನು ಸಿಗುತ್ತೆ ಅಂತ ನೋಡೋಣ. ಮೊದಲನೇದು ಮಸ್ಟ್ ಆ್ಯಂಡ್ ಶುಡ್ ನಾಟಿ ಸ್ಟೈಲ್ ಅಂದ ತಕ್ಷಣ ಇರಲೇಬೇಕಾಗಿರೋದು ಐಟಮ್ ಅಂದರೆ ಲೆಗ್ ಸೂಪ್. ಮಟನ್ ಲೆಗ್ ಸೂಪ್ ಸಿಗುತ್ತೆ. ಸೊ ಹೆಂಗಿದೆ ನೋಡಿ, ಬಂಗಾರದಂಗಿದೆ ಲೆಗ್ಗು, ಉದ್ದವಾದ ಕಾಲು ಹೆಂಗೆ ಅಲ್ಲಾಡಿಸಿದ್ರೆ ಎಲ್ಲ ಪುಡಿ ಬಿದೋಗುತ್ತೆ. ಬಾಯಲ್ಲಿ ನೀರು ಬರ್ತೈತೆ ನೋಡ್ತಾಯಿದ್ರೆ. ಅದಾದಮೇಲೆ ನೆಕ್ಸ್ಟ್ ಬೇಕಾಗಿರೋದು ಇಡ್ಲಿ ಇರಬೇಕು ಬ್ರೇಕ್ಫಾಸ್ಟ್ ಅಂದ ತಕ್ಷಣ. ಸೊ ಇಡ್ಲಿ ವಿತ್ ಮಟನ್ ಚಾಪ್ಸ್ ಕಾಂಬೋ ಸಿಗುತ್ತೆ ನಮ್ಮ ಹತ್ರ. ಸೊ ಇಡ್ಲಿ ವಿತ್ ಮಟನ್ ಚಾಪ್ಸ್ ಕಾಂಬೋ, ಅದು ಕೂಡ ಡಿಪ್ಪು ಹೆಂಗೆ ಸಾಂಬಾರು ಡಿಪ್ಪು ಇರುತ್ತೆ ಅದೇ ಥರ ಕಾನ್ಸೆಪ್ಟು ನಮ್ಮ ಹೋಟ್ಲಲ್ಲಿ ಅದು ಇಂಟ್ರೊಡ್ಯೂಸ್ ಮಾಡಿರೋದು. ಅಲ್ಲಿ ಸೂಪರ್ ಹಿಟ್ಟು ಅದೇನೇ ಇಲ್ಲೂ ಕೂಡ ಸಿಗುತ್ತೆ. ಬೇಡ ಅಂದರು ವಿತೌಟ್ ಡಿಪ್ ಕೂಡ ಸಪ್ರೇಟಾಗಿ ಕಪ್ಪಲ್ಲಿ ಇಸ್ಕೊಂಡು ತಿನ್ಬೋದು. ಸೊ ಡಿಪ್ ಥರ ಬಂದ್ಬಿಡುತ್ತೆ. ಇದು ಕಾಂಬೋ, ಮಟನ್ ಪೀಸಸ್ ಇರುತ್ತೆ, ಗ್ರೇವಿ ಹಾಕಿ ಒಂದು 2 ಇಡ್ಲಿ ಹಾಕ್ಬಿಟ್ಟು ಕೊಡ್ತೀವಿ. ಸೊ ನಾನು ವೀಡಿಯೋಗೆ ಮಾತ್ರ ಒಂದು ಸಿಂಗಲ್ ಇಡ್ಲಿ ತೊಗೊಂಡಿದ್ದೀನಿ. ಇದು ಆ ಕಾಂಬೋನಲ್ಲಿ 2 ಇಡ್ಲಿ ಬರುತ್ತೆ. ಆಮೇಲೆ ಮೈನಾಗೆ ನಮ್ಮದು ಸಿಗ್ನೇಚರ್ ಡಿಶ್ಶು ಬಂದುಬಿಟ್ಟು ಮಟನ್ ಪಲಾವ್. ಸೊ ಮಟನ್ ಪಲಾವ್, ಚಿಕನ್ ಪಲಾವು ಅಥೆಂಟಿಕ್ ಕರ್ನಾಟಕ ಸ್ಟೈಲ್. ಇದು ಕರ್ನಾಟಕ ಸ್ಟೈಲು. ನಿಮಗೆ ಗ್ರೀನ್ ಕಲರ್ ಇರೋಲ್ಲ, ಗ್ರೀನ್ ಕಲರ್ ದೊನ್ನೆ ಬಿರಿಯಾನಿ ಅದು ಬಂದುಬಿಟ್ಟು ಅದು ಮರಾಠ ಸ್ಟೈಲು. ಸೊ ಮರಾಠ ಸ್ಟೈಲ್, ಅದು ಮರಾಠೀಸ್ ರೆಸಿಪಿ. ಸೊ ನಮ್ಮ ಬೆಂಗಳೂರಲ್ಲೆಲ್ಲ ಅದೇ ಸಿಗೋದು, ಬೆಂಗಳೂರು ದೊನ್ನೆ ಬಿರಿಯಾನಿ ಅಂತಾರೆ. ಸೊ ಯಾಕಂದರೆ ಅವಾಗ ಮಿಲ್ಟ್ರಿ ಹೋಟ್ಲುಗಳು ಫೇಮಸ್ಸು, ಅದು ಮರಾಠ ಅವರೆಲ್ಲ ಸೈನಿಕರು ಅವರೆಲ್ಲ ಇದ್ರಲ್ಲ, ಸೋಲ್ಜರ್ಸ್ ಎಲ್ಲ ಅವಾಗ ಸ್ಟಾರ್ಟ್ ಆಗಿದ್ದ ಟೈಮಲ್ಲಿ ಅದು ಹಂಗೆ ಬಂದ್ಬಿಡ್ತು, ಅವ್ರುಗಳೇ ಶೆಫ್ಗಳು. ಸೊ ಅವ್ರದೇ ರೆಸಿಪಿ ಬಂದ್ಬಿಡ್ತು. ಬಟ್ ನಮ್ಮ ರೆಸಿಪಿ, ಕರ್ನಾಟಕದ ರೆಸಿಪಿ ಬಂದ್ಬಿಟ್ಟು ಇದು ಮಟನ್ ಬಿರಿಯಾನಿ. ನೀವು ಹಳ್ಳಿಗಳ ಕಡೆ, ಊರುಗಳ ಕಡೆ ಎಲ್ಲ ಹೋದಾಗ ಇದೇ ತಿನ್ನೋದು. ಲೈಟಾಗಿ ಯೆಲ್ಲೋಯಿಶ್ ರೆಡ್ಡಿಶ್ ಕಲರ್ ಇರುತ್ತೆ. ಮಟನ್ ಪಲಾವ್ ಅಂತೀವಿ, ಅಂದರೆ ಮಟನ್ ಬಿರಿಯಾನಿನ. ರೈಸು ಪೀಸು ಎಲ್ಲ ಒಟ್ಟಿಗೆ ಬೇಯಿಸ್ತೀವಿ, ಕುಕ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ನಾವು ಯೂಸ್ ಮಾಡೋದು 100% ಜೀರಾ ಸಾಂಬಾರ್ ರೈಸ್, AKR ಬ್ರ್ಯಾಂಡ್ ನೇಮು. ಸೊ ಅಲ್ಲೂ ಅಷ್ಟೇ, ಅದು ನಮ್ಮ ಹೋಟ್ಲಲ್ಲಿ ಅದೇ ಯೂಸ್ ಮಾಡ್ತಿದ್ದು, ಇಲ್ಲೂ ಕೂಡ ಅಲ್ಲೇ ಹಾಕ್ಸಿದ್ವಿ. ಅಲ್ಲಿಂದನೇ ಬರುತ್ತೆ, ಎಲ್ಲರೂ ಬೆಂಗಳೂರಿಂದನೇ ಬರುತ್ತೆ ಗ್ರಾಸರಿ. ಸೊ ಸೇಮ್ 100%. ಸೊ ನನಗೆ ಗೊತ್ತಿರೋಂಗೆ ನಾವು ಇಲ್ಲಿ 3 ತಿಂಗಳಿಂದ ಓಡಾಡ್ತಾ ಇರೋದು, ಅಕ್ಕಪಕ್ಕ ಎಲ್ಲ ಕಡೆ ತಿಂದುಬಿಟ್ಟಿದ್ದೀವಿ, ಚೆಕ್ ಮಾಡಿಬಿಟ್ಟಿದ್ದೀವಿ. ಎಲ್ಲೂ ಈ ರೈಸ್ನ ಬಳಸಲ್ಲ, ಅದಂತೂ ಕಾನ್ಫಿಡೆನ್ಸಾಗಿ ಹೇಳ್ತೀನಿ. ಯಾಕಂದರೆ ಇದು ಕೆ ಜಿನೇ 165ರಿಂದ 170 ರೂಪಾಯಿ ಕೆ ಜಿ ಇರುತ್ತೆ. ಹೋದ ತಿಂಗಳು 200 ರೂಪಾಯಿ ಇತ್ತು ಕೆ ಜಿ. ನಮ್ಮ ವೀಡಿಯೋ ಮಾಡಿದಾಗ ನಮ್ಮ ಹೋಟ್ಲಲ್ಲಿ ಹೇಳಿದ್ದೆ 200 ರೂಪಾಯಿ ಆಗ್ಬಿಟ್ಟಿದೆ ಒಂದು ಕೆ ಜಿ ಅಕ್ಕಿ ಅಂತ. ಇದು 165-75 ರೂಪಾಯಿ ಆಗೈತೆ ಇವಾಗ ಒಂದು ಕೆ ಜಿ ಅಕ್ಕಿ. ಸೊ ಯಾರೂ ಜಾಸ್ತಿ ಬಳಸಲ್ಲ, ನಾವು ಅದನ್ನೇ ಹಾಕೋದು. ಸೊ ಘಮ ಅಂತ ಇರುತ್ತೆ ಬಂದಾಗ. ಅದಾದಮೇಲೆ ಮೇಯ್ನಾಗೆ ಕಾಂಬೋ ಅಂತ ಹೇಳಿದ್ನಲ್ಲ, ಇನ್ನೊಂದು ಬ್ರೇಕ್ಫಾಸ್ಟ್ ಕಾಂಬೋ BBC. ಸೊ ಬೈಕರ್ಸ್ ಬ್ರೇಕ್ಫಾಸ್ಟ್ ಕಾಂಬೋ ಏನೇನು ಬರುತ್ತೆ ಅಂದರೆ, ಒಂದು ದೊಡ್ಡ ಸ್ಟೀಲ್ ಪ್ಲೇಟಲ್ಲಿ 1 ಗ್ಲಾಸು ಪ್ಲೈನ್ ಸೂಪ್ ಸಿಗುತ್ತೆ. ಕಾಲು ಸೂಪ್ ಇದೆಯಲ್ಲ, ಕಾಲು ತೆಗೆದ್ಬಿಟ್ಟು ಬರೀ ಪ್ಲೈನ್ ಸೂಪ್ ಒಂದು ಇರುತ್ತೆ. 1 ಪೀಸು ಇಡ್ಲಿ ಇರುತ್ತೆ, 2 ಪೀಸ್ ಕಬಾಬ್ ಇರುತ್ತೆ, ಮೊಸರು ಬಜ್ಜಿ, 2 ಪೀಸ್ ಮಟನ್ ಚಾಪ್ಸ್ ಇರುತ್ತೆ ಇಡ್ಲಿಗೆ ಅದು ನೆಂಚ್ಕೊಳೋಕ್ಕೆ. ಆಮೇಲೆ ಹಾಫು ಬಿರಿಯಾನಿ ಇರುತ್ತೆ, ಆಮೇಲೆ ಸಲಾಡ್ ಇರುತ್ತೆ. ಸೊ ಇದು ಬಿರಿಯಾನಿ ಹಾಫು ಮತ್ತು ಚಾಪ್ಸ್ ಬಂದುಬಿಟ್ಟು ಇದು ಮಟನ್ ಬ್ರೇಕ್ಫಾಸ್ಟ್ ಕಾಂಬೋ. ಅದಕ್ಕೋಸ್ಕರ ಇದರಲ್ಲಿ ಮಟನ್ ಬಿರಿಯಾನಿ ಹಾಫು, ಮಟನ್ ಚಾಪ್ಸ್ ಇದೆ. ಚಿಕನ್ ಬ್ರೇಕ್ಫಾಸ್ಟ್ ಕಾಂಬೋ ತೊಗೊಂಡ್ರೆ ಚಿಕನ್ ಬಿರಿಯಾನಿ ಹಾಫು ಮತ್ತು ಚಿಕನ್ ಚಾಪ್ಸ್ ಬರುತ್ತೆ. ಇದು ಕಬಾಬು ಕಾಮನ್, ಎರಡರಲ್ಲೂ ಕಾಮನ್ ಆಗಿರುತ್ತೆ. ಇದು ಬೈಕರ್ಸ್ಗೆ ಅಂತ ಇಂಟ್ರೊಡ್ಯೂಸ್ ಮಾಡಿರೋದು. ಚಿಕನ್ ಬ್ರೇಕ್ಫಾಸ್ಟ್ ಕಾಂಬೋ ಬಂದ್ಬಿಟ್ಟು 250 ರೂಪೀಸು, ಮಟನ್ ಬ್ರೇಕ್ಫಾಸ್ಟ್ ಕಾಂಬೋ ಬಂದ್ಬಿಟ್ಟು 350 ರೂಪೀಸು. ಸೊ ನಾರ್ಮಲಾಗಿ ಬರುತ್ತೆ. ಈಗ ನಾರ್ಮಲಾಗಿ ಬರೋರಿಗೆಲ್ಲನೂ ಒಂದು ಬ್ರೇಕ್ಫಾಸ್ಟ್ ಕಾಂಬೋ ಇದೆ. ಸೊ ಅವ್ರಿಗೆ ಸೇಮ್ ಪ್ರೈಸಲ್ಲೇ ಸಿಗುತ್ತೆ, ಇದೇ ಐಟಮ್ಸ್ ಸಿಗುತ್ತೆ, ಕಬಾಬ್ ಸಿಗೋಲ್ಲ, ಕಬಾಬ್ ಇರೋಲ್ಲ. ಸೊ ಇದು ಇನ್ನೊಂದು ಸ್ಟಾರ್ಟರ್ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ಬಿಟ್ಟು ಗ್ಯಾಂಗಲ್ಲಿ ಬಂದಾಗ ರೈಡ್ ಮಾಡಿಕೊಂಡು ಬೈಕರ್ಸು ಅವ್ರಿಗೆ ಅಂತ ಇನ್ನೊಂದು ಸ್ಟಾರ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೇಮ್ ಪ್ರೈಸಲ್ಲಿ. ಸೊ ಬಂದಾಗ ನೀವೇನೋ ವೀಡಿಯೋ ಮಾಡ್ಕೊಂಡು ಬಂದಾಗ ಬೈಕರ್ ಬ್ರೇಕ್ಫಾಸ್ಟ್ ಕಾಂಬೋ ಅಂತ ಕೇಳಿ. ಬೈಕ್ಗಳಲ್ಲಿ ಬಂದಾಗ, ಗುಂಪಲ್ಲಿ ಬಂದಾಗ, ಒಬ್ಬರೊಬ್ಬರೇ ಬಂದರೆ, ನಾರ್ಮಲ್ ಬೈಕ್ ಓಡಿಸ್ಕೊಂಬಂದರೆ ಇಲ್ಲ, ಫುಲ್ ಗೇರಲ್ಲಿ ಒಂದು ಬೈಕಿಂಗ್ ಗ್ಯಾಂಗ್ ಇರಬೇಕು. ಓಕೆನಾ? ಸೊ ಈಗ ಟೇಸ್ಟ್ ಮಾಡೋಣ. ಕಾಲು ಸೂಪ್ ಕುಡಿಬೇಕು, ಅವಾಗಿಂದ ಟೆಂಪ್ಟ್ ಆಗ್ತೈತೆ. ಬಿಸಿ ಕಾಲು ಸೂಪು. ಶಿವ ತೃಪ್ತನಾದ. ಆ ಚಳಿಗೆ ಬಿಸಿ ಖಾರವಾದ ಸೂಪ್ ಕುಡಿತಾಯಿದ್ರೆ ಒಳ್ಳೆ ಮಜಾ. ಮಟನ್ ಅಂತೂ ಅದ್ಭುತವಾಗಿರುತ್ತೆ. ಪೀಸ್ ನೋಡಿರ್ಬೋದು ಹೆಂಗಿರುತ್ತೆ ಅಂತ. ಅದು ಕರ್ಗಿ ಬೆಂದು ದಪ್ಪ ಇತ್ತು, ಥಿಕ್ನೆಸ್ ಇದ್ದು ಸ್ಕಿನ್ನು ಎಲ್ಲನೂ. ಅದು ಕರ್ಗೋಗ್ಬಿಟ್ಟೈತೆ ಬೆಂದು ಸೂಪಲ್ಲಿ ಇಳ್ಬಿಟ್ಟಿದೆ. ಎಲ್ಲ ಜಿಡ್ ನೋಡ್ಬೋದು, ಚಿಕ್ಕ ಗುಳ್ಳೆಗಳ ಥರ ಕಾಣಿಸ್ತಾ ಇರುತ್ತೆ. ಸೂಪರಾಗಿಬಿಟ್ಟಿರುತ್ತೆ ಫ್ಲೇವರು. ಕಾಲು ಕಚ್ಬಿಡುವ. ಚರ್ಸ್. ಅಷ್ಟೇ, ತುಟಿಗೆ ಕಿತ್ಬಿಡ್ಬೋದು, ಅಷ್ಟು ಬೆಂದೋಗಿರುತ್ತೆ. ತುಂಬ ಹೊತ್ತು ಬೇಯಿಸಿರ್ತೀವಿ. ಆಮೇಲೆ ನಮ್ಮ ಸೂಪ್ ಕುಡಿಬೇಕಾದ್ರೆ
ಮಾತಾಡಬಾರ್ದು, ನತ್ತಿಗೆ ಎತ್ಬಿಡುತ್ತೆ. ಎಷ್ಟೊಂದಲ್ಲಿ ನನಗೆ ಆಗ್ಬಿಟ್ಟಿರುತ್ತೆ, ಯಾಕಂದರೆ ಪೆಪ್ಪರ್ದು ಸ್ಪೈಸಿನೆಸ್ಸು ಜಾಸ್ತಿ ಇರುತ್ತೆ. ಸೊ ಗಂಟ್ಲು ಹೊಡಿಯೋ ಖಾರ ಅದು. ಸೊ ಒಂದೇ ಸಲ ನತ್ತಿಗೆ ಎತ್ಬಿಡುತ್ತೆ ಅದು. ಅದಕ್ಕೋಸ್ಕರ ನಿಧಾನಕ್ಕೆ ಎಂಜಾಯ್ ಮಾಡಬೇಕು, ಲೈಟಾಗಿ ಕುಡ್ಕೊಂಡು. ಅದ್ಭುತ. ಸೇಮು ಅಲ್ಲಿ ಹೆಂಗೆ ಸಿಗುತ್ತೆ ಅದೇ ಥರ ಸಿಗುತ್ತೆ ಸೂಪು. ಈಗ ಸೂಪು ನಿಧಾನಕ್ಕೆ ತಿನ್ನೋಣ, ಇಡ್ಲಿಗೆ ಹೋಗ್ಬಿಡೋಣ. ನೆಕ್ಸ್ಟು ಇಡ್ಲಿ ವಿತ್ ಮಟನ್ ಚಾಪ್ಸು. ನಾನು ಜಸ್ಟ್ ಸಿಂಗಲ್ ಇಡ್ಲಿ ತೊಗೊಂಡಿದ್ದೀನಿ, ಬಟ್ ಈ ಇಡ್ಲಿ ವಿತ್ ಮಟನ್ ಚಾಪ್ಸ್ ಕಾಂಬೋನಲ್ಲಿ 2 ಪೀಸ್ ಇಡ್ಲಿ ಬರುತ್ತೆ. ಫುಲ್ಲು ಡಿಪ್ ಆಗಿರುತ್ತೆ, ಪುಡಿ ಆಗೋಗ್ಬಿಡುತ್ತೆ. ಜಾಸ್ತಿ ಒಂದು ನೆನೆಸ್ಬಿಟ್ಟಿದ್ದೀವಿ ಇದನ್ನು ನಾವು. ವೀಡಿಯೋ ಶೂಟು, ಫೋಟೋ ಶೂಟ್ ಎಲ್ಲ ಮಾಡಿ ಹೀರ್ಕೊಂಬಿಟ್ಟಿದ್ವಿ ಒಳಗಡೆ. ಅಷ್ಟೇ, ಅಲ್ಲಿನ ಅವಶ್ಯಕತೆ ಇಲ್ಲ ಇದಕ್ಕೂ. ಗಾಳಿ ಇಟ್ಕೊಡ್ರೆ ಯಾಕಂದ್ರೆ ನೆಂದಿರುತ್ತಲ್ಲ, ನೀಟಾಗಿ ಬಿಚ್ಕೊಂಡ್ಬಿಡುತ್ತೆ ಒಳಗಡೆ. ಸೇಮ್ ಧನಿಯಾ ಫ್ಲೇವರ್ ಎಕ್ಸ್ಟ್ರಾ ಜಾಸ್ತಿ ಇರುತ್ತೆ, ಶುಂಠಿ ಬೆಳ್ಳುಳ್ಳಿ ಘಮ, ಮಸಾಲೆ ಭರಿತವಾಗಿ ಚಕ್ಕೆ ಲವಂಗ ಘಮ ಸ್ವಲ್ಪ ಡಾಮಿನೇಟ್ ಮಾಡುತ್ತೆ ನಮ್ಮದ್ರಲ್ಲಿ. ಆಮೇಲೆ ಏಲಕ್ಕಿ ಅದು ಕೂಡ ಹಾಕಿರ್ತೀವಿ, ಅದು ಕೂಡ ಲೈಟಾಗಿ ಟೇಸ್ಟ್ ಬರ್ತಾರೆ. ತಿಂದಾದ್ಮೇಲೆ ಆಫ್ಟರ್ ಎಫೆಕ್ಟ್ಸ್ ಅವೆಲ್ಲ ಬಾಯಲ್ಲಿ ಉಳ್ಕೊಳುತ್ತೆ ಟೇಸ್ಟು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಟನ್ ಫ್ಲೇವರು. ಮಟನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಹೇಳಬೇಕು ಅಂದರೆ ನಮಗೆ ನಮ್ಮ ಆ ರೆಸ್ಟೋರೆಂಟ್ಗಿಂತ ಇಲ್ಲಿ ಮಟನ್ ಸೂಪರು. ಯಾಕೆ ಅಂದರೆ ಇಲ್ಲಿ ಪಕ್ಕಾ ನಾಟಿ ಮರಿಗಳು ಸಿಗ್ತವೆ. ಈ ಊರುಗಳ ಕಡೆ ಹೋಟ್ಲ್ ಮಾಡೋದ್ರಲ್ಲಿ ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ. ಏನು ಅಂದರೆ ಡಿಸಡ್ವಾಂಟೇಜ್ ಏನಂದರೆ ಸಡನ್ನಾಗಿ ಐಟಮ್ಗಳು ಸಿಗೋಲ್ಲ. ಏನೂ ಎಲ್ಲ ಮುಂಚೆನೇ ತಂದು ಇಟ್ಕೊಬೇಕು, ರೇಷನ್ ಆಗಿರ್ಬೋದು, ಏನೇ ಐಟಮ್ ಆಗಿದ್ರು. ಬಟ್ಟು ಮಟನ್ ಎಲ್ಲ ಇದೆ ಗೊತ್ತಾ, ಇದಂತೂ ಫ್ರೆಶ್ ಆಗಿ ಒಳ್ಳೆ ಲೋಕಲ್ ಮಟನ್ ಶಾಪಲ್ಲಿ ಸಖತ್ತಾಗಿ ಹೊಡಿತಾರೆ. ನಮಗೆ ಅಂತ ಒಂದು ಫುಲ್ ಕುರಿ ಎತ್ಕೊತೀವಿ, 15 kg ಬರುತ್ತೆ, ಹೊಡಿತಾರೆ. ಎಲ್ಲ ಕ್ಲೀನ್ ಆದಮೇಲೆ ಮಿಕ್ಕಿದ್ದು ಮಾಂಸ ಏನಿದೆ ಎತ್ಕೊಂಬರ್ತೀವಿ. ಸೊ ಅದರಿಂದ ಆ ಕ್ವಾಲಿಟಿ ಸೂಪರು. ಲೈಟಾಗಿ ಚರ್ಬಿ, ಇದರಲ್ಲಿ ಚಾಪ್ಸು ಅಲ್ಟಿಮೇಟ್ ಟೇಸ್ಟ್ ಇರುತ್ತೆ, ಮತ್ತು ಬಿರಿಯಾನಿನಲ್ಲೂ ಅಷ್ಟೇ ಸಾಕಾಗಿರುತ್ತೆ. ಸೊ ಫೈನಲಾಗಿ ಬಿರಿಯಾನಿ ತಿನ್ನುವ. ಒಂದು ಪೀಸು ರೈಸು, ಮಟನ್ನು ನೋಡ್ದ ಹಾಗೆ 2 ಬೆಳ್ಳುಳ್ಳಿ ಕಟ್. ಸೂಪರ್ ಮಟನ್ ನಾನೇ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ಇಡ್ಲಿ ನಮ್ಮ ಹೋಟ್ಲಿಗೆ ಇಲ್ಲಿಂದನೇ ಮಟನ್ ತರ್ಸೋಣ ಅಂದ್ಕೊಂಡ್ರೆ ಡೆಲಿವರಿ ಚಾರ್ಜ್ 2000 ರೂಪಾಯಿ. ಇಲ್ಲಿಂದ ಅಲ್ಲಿಗೆ 2000 ರೂಪಾಯಿ ಡೆಲಿವರಿ ಚಾರ್ಜ್ ಆಗುತ್ತೆ. ಸೊ ಆಮೇಲೆ ಮಟನ್ ಬಿರಿಯಾನಿನ ನಾವು 300 ರೂಪಾಯಿ, 400 ರೂಪಾಯಿ, ಇವಾಗ 290 ಕೊಡ್ತಾಯಿದ್ದೀವಿ. ಅಲ್ಲಿ 400 ರೂಪಾಯಿ ಕೊಡಬೇಕಾಯ್ತದೆ. ಸೊ ಅದಕ್ಕೋಸ್ಕರ ಆಗಲ್ಲ. ನಮ್ಮದು ಚೆನ್ನಾಗಿದೆ, ಸಖತ್ತು ಟೆಂಡರಾಗಿ ಅಲ್ಲೂ. ಬಟ್ ಇಲ್ಲಿ ಪಕ್ಕಾ ನಾಟಿ ಸ್ಟೈಲ್ ಸಿಗ್ತದೆ, ಅಂದರೆ ನಾಟಿ ಮರಿ ಸಿಗ್ತದೆ. ರೈಸು ಸೇಮ್ ರೆಸಿಪಿ, ಸೇಮ್ ರೈಸ್, ಪುಟಾಣಿ ಜೀರಾ ಸಾಂಬಾರ್ ರೈಸ್. ಅದ್ಭುತ. ಪುಟಾಣಿ ಪೀಸು ವಿತ್ ಚರ್ಬಿ ಎತ್ಕೊಂಡು ನೀಟಾಗಿ ರೈಸಲ್ಲಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಆಮೇಲೆ ನಮ್ಮ ಬಿರಿಯಾನಿಗೆ ನಾವು ರೈತ ಕೊಡ್ತೀವಿ, ಅದೇ ಬೆಸ್ಟ್ ಕಾಂಬಿನೇಷನು. ಇದೊಂದು ಸ್ವಲ್ಪ ಸ್ಪೈಸಿ ಇರುತ್ತೆ, ಸ್ವಲ್ಪ ಅದು ಹಾಕ್ಕೊಂತಿದ್ರೆ ಸರಿ ಹೋಗುತ್ತೆ. ಶೇರ್ವಾ ರೆಕಮೆಂಡ್ ಮಾಡಲ್ಲ, ಬಟ್ ಡಿಫಾಲ್ಟಾಗಿ ಶೇರ್ವಾ ಕೊಡ್ತೀವಿ. ಟ್ರೈ ಮಾಡೋರು ಮಾಡ್ಬೋದು. ಸೊ ಇನ್ನು ಆಮೇಲೆ ಬ್ರೇಕ್ಫಾಸ್ಟ್ ಕಾಂಬೋ ಏನಿತ್ತು, ಬೈಕರ್ಸ್ ಬ್ರೇಕ್ಫಾಸ್ಟ್ ಕಾಂಬೋ, ಅದನ್ನು ತೋರಿಸಿದೆ, ಬಟ್ ಅದು ತಿನ್ನಲ್ಲ, ಯಾಕಂದರೆ ಇದೇ ಜಾಸ್ತಿ ಆಗೋಯ್ತು ನನಗೆ. ಅದು ಡಿಸ್ಪ್ಲೇಗೆ ಬಂದವರು ನೀವೇನೋ ಮತ್ತೆ ಇನ್ನೊಂದ್ಸಲ ಹೇಳ್ತಾಯಿದ್ದೀನಿ, ಗ್ಯಾಂಗಲ್ಲಿ ಬಂದಾಗ ಅದನ್ನು ಟ್ರೈ ಮಾಡಿ, ಬೈಕಲ್ಲಿ ಬಂದಾಗ ಬೈಕಿಂಗ್ ಗ್ಯಾಂಗ್ ಜೊತೆಗೆ. ಸೊ ಇದನ್ನು ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ ಸಣ್ಣ ಬ್ರೇಕ್ನ ಅಂತ. ಸೀನ್ ಕಟ್ಟಾಗಿದ್ದ ತಕ್ಷಣ ನಮ್ಮ ಪಕ್ಕದಲ್ಲಿ ನಮ್ಮ ಕರ್ನಾಡು ನಾಟಿ ಪಲಾವ್ ಮ್ಯಾನೇಜರ್ ಇದ್ದಾರೆ, ನಮ್ಮ ಸಂಜು ಬೈ ಅವರು ಈ ಕಡೆ ಬಂದಿದ್ದಾರೆ. 3 ದಿವಸದಿಂದ ಇಲ್ಲಿ ಇನ್ಚಾರ್ಜ್ ನೋಡ್ಕೊತಾ ಇದ್ದಾರೆ. ಸೊ ಇನ್ಮೇಲೆ ಇಲ್ಲೇ ಬರ್ತಾರಂತೆ, ಅಲ್ಲಿ ಬೇರೆಯವ್ರನ್ನ ಆಗ್ತಾಯಿದ್ದೀವಿ. ಏನು ಸಂಜಿತು, ಓಕೆನಾ? ಹೊಸದಲ್ಲ ಸಂಜಿತು, ಒಂದು ಸೆಟ್ ಮಾಡೋ ತನಕ ನೀವು ದೊಡ್ಡ ತಲೆ ಇರಬೇಕು ಇಲ್ಲಿ, ಯಾವುದಾದ್ರೂ ತಾನೇ ನೋಡ್ಕೊಳಕ್ಕೆ, ಹೇಳ್ಕೊಳಕ್ಕೆ ಹುಡುಗರಿಗೆಲ್ಲ. ಏನು ಓಕೆನಾ? ಸೌಂಡ್ ಜೋರ ಬರ್ತಾಯಿಲ್ಲ ಸೌಂಡು. ಸೊ ಸಂಜಿತ್ ಅವ್ರು ಇರ್ತಾರೆ, ನಾವು ಇರ್ತೀವಿ, ಹರ್ಷ ಇರ್ತೀವಿ, ಯಾರೋ ಒಬ್ರೊಬ್ರು 3 ಜನದಲ್ಲಿ ಒಬ್ಬರು ಯಾರಾದರೂ ಇಲ್ಲಿ ಅವಾಗವಾಗ ಬಂದು ಹೋಗ್ತಾನೆ ಇರ್ತೀವಿ. ಸೊ ನಮ್ಮ ಹುಡುಗ ಅಲ್ಲಿ ಒಬ್ಬ ಮೇಯ್ನ್ ಹುಡುಗ ಇದ್ದವ್ರು ಶಿಷ್ಯ, ಅವ್ರ ಶಿಷ್ಯನೂ ಇಲ್ಲೇ ಇರ್ತಾನೆ. ಸೊ ನೋಡ್ಕೊಳೋದಕ್ಕೆ. ಸೊ ಫೈನಲಾಗಿ ಸೊ ಇವಾಗ ತೋರಿಸಿದ್ದು ಬರೀ ಬ್ರೇಕ್ಫಾಸ್ಟ್ ವಿಡಿಯೋ. ಸೊ ಇದೊಂದೇ ಸಿಗೋಲ್ಲ, ಇಲ್ಲಿ ಲಂಚ್ ಕಾಂಬೋಗಳಿದೆ. ಆಮೇಲೆ ನಮ್ಮದು ಅಲ್ಲೇನು ಪಾತ್ರೆ ಬಿರಿಯಾನಿ ಏನಿದೆ, ಪಾತ್ರೆ ಬಿರಿಯಾನಿ ಕೂಡ ಇದೆ ಫ್ಯಾಮಿಲಿ ಬಂದಾಗ.
ಸೊ ಅದಕ್ಕೊಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀವಿ. ಬಟ್ ರೀಲ್ಸ್ಗಳಂತೂ ಬೇಜಾನ್ ಬರ್ತಾ ಇರುತ್ತೆ. ಸೊ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಅನ್ಬಾಕ್ಸ್ ಕರ್ನಾಟಕ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಅದರಲ್ಲಿ ಪೂರಾ ಅಪ್ಡೇಟ್ ಬರ್ತಾನೆ ಇರುತ್ತೆ, ಹೊಸ್ದಾಗಿ ಏನೇ ಇಂಟ್ರೊಡ್ಯೂಸ್ ಆದ್ರೂ. ಪಾತ್ರೆಯಲ್ಲಿ ಬಿಯರ್ ಬೇಕಾದ್ರೆ ಕೊಡ್ತೀವಿ. ಅವ್ನು ನೋಡ್ದ ರಚಿಗೆದು ಇವಾಗ ವಾಯ್ಸ್ ಬಂದ್ಬಿಡ್ತು. ಪಾತ್ರೆಯಲ್ಲಿ ಬಿಯರ್ ಕೂಡ ಕೊಡ್ತಾರಂತೆ. ಹೊಸದು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಇದ್ದೀವಿ, ಪಾತ್ರೆ ಬಿಯರ್ ಅಂತ ಒಂದು ಕಾಂಬೋ ಇಂಟ್ರೊಡ್ಯೂಸ್ ಮಾಡೋಣ ಅಂತ. ನೋಡೋಣ ಅದು ಎಷ್ಟು ಸಕ್ಸಸ್ ಆಗುತ್ತೆ ಅಂತ. ನೀಟಾಗಿ ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ, ನಮಗೂ ಲಾಸ್ ಆಗ್ಬಾರ್ದು ನಿಮಗೂ ಲಾಸ್ ಆಗ್ಬಾರ್ದು. ಸೊ ಅದಕ್ಕೋಸ್ಕರ ಅದೆಲ್ಲ ಪ್ಲ್ಯಾನ್ ಮಾಡಿ ಒಂದು ಬಿಯರ್ ಫುಡ್ ಕಾಂಬೋನ ತೊಗೊಂಬರೋಣ ಅಂತ ಅನ್ಕೊತಾ ಇದೀವಿ ಇಲ್ಲಿಗೆ. ಸೊ ಅಲ್ಲಿ ಬರೀ ಪಾತ್ರೆ ಬಿರಿಯಾನಿ ಸಿಗುತ್ತೆ ಇಲ್ಲಿ ಗ್ರೂಪಲ್ಲಿ ಬಂದವ್ರಿಗೆ ಆ ಥರ. ಸೊ ಆಮೇಲೆ ಫುಲ್ ಎಲ್ಲ ವೆರೈಟಿ ವಿಸ್ಕಿ, ಬ್ರ್ಯಾಂಡಿ, ಸ್ಕಾಚು ಎಲ್ಲ ಸಿಗುತ್ತೆ. ಮಧ್ಯಾಹ್ನದ ಬಂದಾಗ ಆರಾಮಾಗಿ ಪಾರ್ಟಿ ಮಾಡೋದು, ಸಾಯಂಕಾಲ ಬಂದಾಗ ಪಾರ್ಟಿ ಮಾಡಿಬಿಟ್ಟು ಅಲ್ಲಿ ಆರಾಮಾಗಿ ರೂಮಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಹೋಗ್ಬೋದು. ಸೊ ಇಲ್ಲ ಬೆಳಗ್ಗೆ ಅದೇ ಆವಾಗಲೇ ಸ್ಟಾರ್ಟಿಂಗ್ ಹೇಳ್ದಂಗೆ ನೀವು ರಾತ್ರಿ ಬಂದಾಗ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಹೋಗಿ ಸನ್ರೈಸ್ ನೋಡ್ಕೊಂಬರ್ಬೋದು, ಅಥವಾ ಸನ್ಸೆಟ್ ನೋಡ್ಕೊಂಬಂದ್ಬಿಟ್ಟು ಇಲ್ಲಿ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಮನೆಗೆ ಹೋಗ್ಬೋದು. ಸೊ ಆ ಥರ ಆಪ್ಷನ್ ಇದೆ, ರೂಮ್ಸ್ ಎಲ್ಲ ಫೆಸಿಲಿಟಿ ಇದೆ ಅದಕ್ಕೋಸ್ಕರ. ಸೊ ಫೈನಲ್ ಆಗಿ ವಿಡಿಯೋ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಯಾಕಂದರೆ ಇದೆಲ್ಲ ಬಂದು ಟೂರಿಸ್ಟ್ ಸ್ಪಾಟ್ ಎಲ್ಲ ಬರೀ ವೀಕೆಂಡಲ್ಲಿ ಮಾತ್ರ ಬಿಸ್ನೆಸ್ ನಮಗೆ, ಫ್ರೈಡೇ ಸಾಟರ್ಡೇ ಸಂಡೇ ಮೇಯ್ನಾಗೆ. ಸೊ ಅದಕ್ಕೋಸ್ಕರ ತುಂಬ ಜನಕ್ಕೆ ಗೊತ್ತಾಗಬೇಕು. ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರ್ಯಾರು ಟ್ರಿಪ್ಪಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ತಾರೆ, ನಂದಿ ಬೆಟ್ಟ ಕಡೆ ಈ ಕಡೆ ಎಲ್ಲಾದರೂ, ಚಿಕ್ಕಬಳ್ಳಾಪುರ ಎಲ್ಲಾದ್ರೂ ಅವ್ರಿಗೆ ವಿಡಿಯೋನ ಜಾಸ್ತಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.